Hello my dear students. So ನಾನು ನಿಮ್ಮ ರವಿ ಸರ್. ಹಿಂದಿನ ವಿಡಿಯೋದಲ್ಲಿ ನಾವು ಮೊನೆ ಹಾಕೋದ ಬಗ್ಗೆ ಮತ್ತು ಮರ್ಡರ್ ಆಯಿತು, ಕ್ರಿಮಿನಲ್ಗೆ ಯಾವ ರೀತಿ ಪನಿಷ್ಮೆಂಟ್ ಕೊಟ್ಟರು, ನಂತರ ಏನೆಲ್ಲ ಸಮಸ್ಯೆ ಆಯಿತು, ಫ್ರೆಂಚ್ ಗೌರ್ಮೆಂಟಿಗೆ ಲೆಟ್ರ್ ಏಕೆ ಬರೆದ್ರು ಮತ್ತು ಇಟ್ಲಿ ಗೌರ್ಮೆಂಟಿಗೆ ಏಕೆ ಬರೆದ್ರು, ಅವ್ರ ರಿಪ್ಲೈ ಏನಿತ್ತು, ಆಮೇಲೆ ಯಾಕೆ ಅದನ್ನು ಡೆತ್ ಸೆಂಟೆನ್ಸನ್ನು ಮರಣದಂಡನೆಯನ್ನು ಅಲ್ಟರ್ ಮಾಡ್ತಾರೆ, ಯಾಕೆ ಚೇಂಜ್ ಮಾಡ್ತಾರೆ ಅನ್ನೋದನ್ನು ನಾವು ಹಿಂದಿನ ಕ್ಲಾಸ್ನಲ್ಲಿ ನೋಡಿದ್ವಿ. ಸೊ ಈಗ ಅದರ ಮುಂದುವರಿದ ಭಾಗ. ಸೊ ನಾನೇನು ಮಾಡ್ತೀನಿ, ಮೊದಲಿಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ನಂತರ ನಿಮಗೆ ಪೂರ್ಣವಾಗಿ ಇಂಗ್ಲೀಷ್ನಲ್ಲಿ ಅದನ್ನು ವಿವರಣೆ ಕೊಡ್ತೇನೆ. ಸೊ ಈಗ ಪೇಜ್ ನಂಬರ್ 9ಕ್ಕೆ ಹೋಗೋಣ. ಸೊ ಫೈನಲಿ ಇಟ್ ವಾಸ್ ಡಿಸೈಡೆಡ್ ಟು ಅಲ್ಟರ್ ದ ಡೆತ್ ಸೆಂಟೆನ್ಸ್ ಟು ಇಂಪ್ರಿಸನ್ಮೆಂಟ್ ಫಾರ್ ಲೈಫ್, ಜೀವಾವಧಿ ಶಿಕ್ಷೆಗೆ ಅದನ್ನು ಬದಲಾವಣೆ ಮಾಡ್ತಾರೆ. ಸೊ ಮೊದಲಿಗೆ ಒಂದು ಹಿಚ್ ಏನಿತ್ತಪ್ಪ ಅಂತಂದರೆ ದೇರ್ ವಾಸ್ ನೋ ಗಿಲೋಟಿನ್ ಮಷೀನ್. ಎರಡನೇದು ಒಂದು ಹಿಚ್ಚಿದೆ, ಏನಪ್ಪ ಅಂತಂದರೆ ಪೇಜ್ ನಂಬರ್ 9ಕ್ಕೆ ಹೋಗೋಣ, 3ನೇ ಪ್ಯಾರ. ದ ಪ್ರಿನ್ಸ್ ಅಗ್ರೀಡ್ ಟು ದಿಸ್ ಆ್ಯಂಡ್ ಸೊ ದ ಮ್ಯಾಟರ್ ವಾಸ್ ಅರೇಂಜ್ಡ್. The only hitch now was that there was no suitable prison for a man sentenced for life. ಸೊ ರಾಜ ಒಪ್ಕೊಂಡದಕ್ಕೆ ಆಯ್ತಪ್ಪ, ಅವ್ನಿಗೆ ಜೀವಾವಧಿ ಶಿಕ್ಷೆ ಕೊಡೋಣ ಅಂತೇಳಿ. ಬಟ್ ಈಗ ನೆಕ್ಸ್ಟ್ ಎರಡನೇ ಹಿಚ್ ಏನಪ್ಪ ಅಂದರೆ, ಎರಡನೇ ಸಮಸ್ಯೆ ಪ್ರಾಬ್ಲಮ್ ಏನಪ್ಪ ಅಂತಂದರೆ ದೇರ್ ವಾಸ್ ನೋ ಸೂಟೇಬಲ್ ಪ್ರಿಸನ್. ಪ್ರಿಸನ್ ಅಂದರೆ ಜೈಲು. ಜೀವಾವಧಿ ಶಿಕ್ಷೆಗೆ ಗುರಿಪಟ್ಟಂತಹ ಒಬ್ಬ ಅಪರಾಧಿಯನ್ನು ಇಡುವಂತಹ ಒಂದು ಸ್ಟ್ರಾಂಗ್ ಸೂಟೇಬಲ್ ಪ್ರಿಸನ್ ಜೈಲು ಅಲ್ಲಿ ಇರಲಿಲ್ಲ. ನೋಡಿ, ಎರಡನೇ ಸಮಸ್ಯೆ ಇದು. ಎರಡನೇ ಸಮಸ್ಯೆ ಏನು, ದೇರ್ ವಾಸ್ ನೋ ಸೂಟೇಬಲ್ ಪ್ರಿಸನ್ ಟು ಕೀಪ್ ದ ಕ್ರಿಮಿನಲ್ ಹೂ ವಾಸ್ ಸೆಂಟೆನ್ಸ್ಡ್ ಫಾರ್ ಲೈಫ್. ಏನಾಗುತ್ತೆ, ದೇರ್ ವಾಸ್ ಅ ಸ್ಮಾಲ್ ಲಾಕಪ್ ವೇರ್ ಪೀಪಲ್ ವರ್ ಸಮ್ಟೈಮ್ಸ್ ಕೆಪ್ಟ್ ಟೆಂಪರರಿಲಿ, ಬಟ್ ದೇರ್ ವಾಸ್ ನೋ ಸ್ಟ್ರಾಂಗ್ ಪ್ರಿಸನ್ ಫಿಟ್ ಫಾರ್ ಪರ್ಮನೆಂಟ್ ಯೂಸ್. ಅಲ್ಲೇನಿತ್ತಪ್ಪ ಅಂತಂದರೆ ಸ್ಮಾಲ್ ಲಾಕಪ್ ಇತ್ತು. ಲಾಕಪ್ ಟೆಂಪ್ರರಿ ಆಗಿ 1 ಅಥವಾ 2 ದಿನ ಇಟ್ಟು, ಯಾರಾದರೂ ಕಳ್ತನ ದರೋಡೆ ಮಾಡಿದ್ರಪ್ಪ ಅಂದರೆ ಅವರನ್ನು ಟೆಂಪ್ರರಿ 2 ದಿನ ಇಟ್ಟು ಬಡಿದು ಕಳಿಸ್ತಾ ಇದ್ರು, ಅದಕ್ಕೆ ಲಾಕಪ್ ಅಂತ ಕರಿತಾ ಇದ್ರು. ಆದರೆ ಜೀವಾವಧಿ ಶಿಕ್ಷೆ ಅಂದರೆ ಜೀವ ಇರೋವರೆಗೂ ಒಬ್ಬ ವ್ಯಕ್ತಿಯನ್ನು ನಾವು ಇಡಬೇಕಪ್ಪ ಅಂತಂದರೆ ಅಂಥ ಸ್ಟ್ರಾಂಗ್ ಪ್ರಿಸನ್ನಲ್ಲಿ ಇರಲಿಲ್ಲ. ಏನಿತ್ತಲ್ಲಿ, ಲಾಕಪ್ ಇತ್ತು, ಸ್ಟ್ರಾಂಗ್ ಪ್ರಿಸನ್ ಜೈಲು ಇರಲಿಲ್ಲ. However, they managed to find a place that would do, and they put the young fellow there and placed a guard over him. The guard had to watch the criminal and had also to fetch his food from the palace kitchen. So somehow they managed to find a room. ಹೇಗೋ ಮಾಡುವ ಒಂದು ಗಟ್ಟಿಯಾದಂಥ ಒಂದು ಸ್ಟ್ರಾಂಗ್ ಆಗಿರುವಂಥ ರೂಮನ್ನು ಹುಡುಕ್ತಾರೆ. ಸೊ ಈ ಒಬ್ಬ ಕ್ರಿಮಿನಲ್ನ ಅಲ್ಲಿ ಇಡ್ತಾರೆ. ಈ ಕ್ರಿಮಿನಲ್ನ ನೋಡ್ಕೊಳ್ಳಿಕ್ಕೆ ಒಬ್ಬ ಗಾರ್ಡನ್ನು ಸಹ ಅವರು ನೇಮಕ ಮಾಡ್ಕೊಳ್ತಾರೆ. ಸೊ ಗಾರ್ಡ್ ವಾಸ್ ಹೈಯರ್ಡ್, ಗಾರ್ಡ್ ವಾಸ್ ಅಪಾಯಿಂಟೆಡ್. ಅವನ ಕೆಲಸ ಏನಪ್ಪ ಅಂತಂದರೆ ಟು ವಾಚ್ ಓವರ್ ದ ಕ್ರಿಮಿನಲ್ನ ಅವನು ನೋಡ್ಕೊಳ್ಬೇಕು, ಅವನ ಮೇಲೆ ಕಣ್ಣಿಟ್ಟಿರಬೇಕು. ಆ್ಯಂಡ್ ಫೆಚ್ ಅಂದರೆ ತರೋದು. ಏನಂತ ತರೋದು, ಅವನಿಗೆ ಆಹಾರ ಬೇಕಲ್ಲ ಕ್ರಿಮಿನಲ್ಗೆ. ಸೊ ಕ್ರಿಮಿನಲ್ಗೆ ಇವನು ಅರಮನೆಯಿಂದ, ಪ್ಯಾಲೇಸ್ ಕಿಚನ್ನಿಂದ ಆಹಾರ ತರ್ತಿದ್ದ. ರಾಜನು ತಿನ್ನುವಂತಹ ಊಟವನ್ನೇ ಕ್ರಿಮಿನಲ್ ತಿಂತಿದ್ದ. ಸೊ ನೋಡಿ ಎಷ್ಟು ಒಂದು ಲಕ್ ಇದೆ ಇಲ್ಲಿ. ಇರಲಿ. ಸೊ ಏನಾಗುತ್ತೆ ಈ ಪ್ಯಾರಾದಲ್ಲಿಪ್ಪ ಅಂತಂದರೆ, ಹಿಚ್ ಏನಪ್ಪ ಅಂತಂದರೆ ದೇರ್ ವಾಸ್ ನೋ ಸೂಟೇಬಲ್ ಪ್ರಿಸನ್ ಟು ಕೀಪ್ ದ ಪ್ರಿಸ್ನರ್. ಅಲ್ಲಿ ಏನಿತ್ತಪ್ಪ ಅಂದರೆ ದೇರ್ ವಾಸ್ ಲಾಕಪ್ ಬಟ್ ದೇರ್ ವಾಸ್ ನೋ ಸ್ಟ್ರಾಂಗ್ ಪ್ರಿಸನ್. ಸಮ್ಹೌ ದೇ ಮ್ಯಾನೇಜ್ ಟು ಫೈಂಡ್ ಅ ರೂಮ್. ಹೆಂಗೋ ಒಂದು ರೂಮ್, ಒಂದು ಸ್ಟ್ರಾಂಗ್ ಪ್ರಿಸನನ್ನು ಹುಡುಕ್ತಾರೆ, ಈ ಕ್ರಿಮಿನಲ್ನಲ್ಲಿ ಇಡ್ತಾರೆ. ಅ ಗಾರ್ಡ್ ವಾಸ್ ಹೈಯರ್ಡ್. ಗಾರ್ಡನ್ನು ಅವರು ನೇಮಕ ಮಾಡಿಕೊಡ್ತಾರೆ. ಗಾರ್ಡನ್ ಕೆಲಸ ಅವನ ಮೇಲೆ ಕಣ್ಣಿಡೋದು ಮತ್ತು ಪ್ಯಾಲೇಸ್ ಕಿಚನ್ನಿಂದ, ರಾಜನ ಕಿಚನ್ನಿಂದ ಕ್ರಿಮಿನಲ್ಗೆ ಊಟ ತರೋದು. ಇದು ಈ ಪ್ಯಾರದ ಅರ್ಥ. ನೆಕ್ಸ್ಟ್ ಏನಾಗುತ್ತೆ, the prisoner remained there month after month till a year had passed. But when a year had passed, the kinglet, looking over the account of his income and expenditure, one day noticed a new item of expenditure. So ಇದೇ ರೀತಿ ಕ್ರಿಮಿನಲ್ ಇಟ್ಟರು, ತಿಂಗಳಾಯಿತು, 2 ತಿಂಗಳದು, ಹೀಗೆ 1 ವರ್ಷನೂ ಕಳೆದು ಹೋಯಿತು. 1 ವರ್ಷ ಕಳೆದು ಹೋದಾಗ ರಾಜ ಏನು ಮಾಡ್ತಾನೆ, ತನ್ನ ಎಕ್ಸ್ಪೆಂಡಿಚರ್ ಅಂದರೆ ಒಂದು ವರ್ಷದಲ್ಲಿ ಆಯವ್ಯಯ ಎಷ್ಟು ಹಣ ಬಂತು ಮತ್ತು ಎಷ್ಟು ಹಣ ಖರ್ಚಾಯಿತು ಅನ್ನುವಂಥ ಒಂದು ಆಯವ್ಯಯ ಪುಸ್ತಕ, ಎಕ್ಸ್ಪೆಂಡಿಚರ್ ಬುಕ್ಕನ್ನು ಅವನು ನೋಡ್ತಾನೆ. ಅಲ್ಲಿ ಏನಾಗುತ್ತಪ್ಪ ಅಂದರೆ ಆ ಒಂದು ಪುಸ್ತಕದಲ್ಲಿ ಹೊಸ ಒಂದು ಐಟಮ್, ಒಂದು ಹೊಸ ಕಾಲಮ್ ಬಂದಿರ್ತದಲ್ಲಿ. ಇಲ್ಲಿವರೆಗೂ ಆ ಕಾಲಮ್ ಇರಲಿಲ್ಲ. ಏನು ಕಾಲಮಪ್ಪ ಅಂತಂದರೆ ಈ ಕ್ರಿಮಿನಲ್ಗೆ ಆಹಾರಕ್ಕಾಗಿ ಎಷ್ಟು ಖರ್ಚಾಯಿತು ಮತ್ತು ಗಾರ್ಡ್ಗೆ ಸ್ಯಾಲ್ರಿ ಕೊಡಬೇಕಲ್ಲ,
ಸೊ ಅದು ಸಹ ನ್ಯೂ ಐಟಮ್ ಅದರಲ್ಲಿ ಬಂದು ಸೇರಿತ್ತು. ದಿಸ್ ವಾಸ್ ಫಾರ್ ದ ಕೀಪ್ ಆಫ್ ದ ಕ್ರಿಮಿನಲ್, nor was it a small item either. There was a special guard and there was also the man's food. ಸೊ ಅದರಲ್ಲಿ ಕಾಲಮ್ದಲ್ಲಿ ಗಾರ್ಡದ್ದು ಮತ್ತು ಮ್ಯಾನ್ಸ್ ಫುಡ್, ಆ ಕ್ರಿಮಿನಲ್ನ ಆಹಾರ, ಇದೆಲ್ಲ ಎಷ್ಟು ಖರ್ಚಾಯಿತು ಒಂದು ವರ್ಷಕ್ಕೆ ಅನ್ನೋದನ್ನು ಅಲ್ಲಿ ಅವರು ಮೆನ್ಷನ್ ಮಾಡಿರ್ತಾರೆ. ಇಟ್ ಕೇಮ್ ಟು ಮೋರ್ ದ್ಯಾನ್ 600 francs per year. ಸೊ ಒಂದು ವರ್ಷಕ್ಕೆ ಎಷ್ಟು ಖರ್ಚಾಯಿತು ಆ ಕ್ರಿಮಿನಲ್ಗೋಸ್ಕರ, ಕ್ರಿಮಿನಲ್ ಮತ್ತು ಗಾರ್ಡ್ಗೋಸ್ಕರ ಎಷ್ಟು ಖರ್ಚಾಯ್ತಪ್ಪ ಅಂತಂದರೆ 600 francs per year, 600 francs ಒಂದು ವರ್ಷಕ್ಕೆ ಖರ್ಚಾಯಿತು. And the worst of it was that the fellow was still young and healthy and might live for 50 years. ಸೊ ರಾಜನಿಗೆ ತಲೆನೋವು ಏನಪ್ಪ ಅಂತಂದರೆ ಈ ಅಪರಾಧಿ ತುಂಬ ಸ್ಟ್ರಾಂಗ್ ಇದ್ದಾನೆ, ಹೆಲ್ದಿ ಇದ್ದಾನೆ, ಇವನನ್ನು ನೋಡಿದ್ರೆ ಇನ್ನೂ 50 ವರ್ಷ ಅವನು ಬೇಜಾನ್ ಬದುಕ್ತಾನೆ. ಸೊ 50 ವರ್ಷ, ಒಂದು ವರ್ಷಕ್ಕೆ 600 francs ಅಂದರೆ ಇನ್ನೂ 50 ವರ್ಷಕ್ಕೆ ಎಷ್ಟು ಖರ್ಚಾಗ್ಬೋದು ಅಂತೇಳಿ ರಾಜನಿಗೆ ಬಹಳಷ್ಟು ತಲೆನೋವು ಆಗ್ತದೆ. When one came to reckon it up, the matter was serious. ಯಾಕಂದರೆ ಮೊದಲೇ ಅವನಿಗೆ ಆಡಳಿತ ನಡೆಸೋದೇ ಬಹಳಷ್ಟು ರಾಜನಿಗೆ. It was very horrible, it was very hard to maintain the kingdom. ಅದರಲ್ಲಿ ಇವನು ಒಬ್ಬ ಪ್ರತಿ ಸುಮ್ಮನೆ 600 francs ಖರ್ಚಾಗ್ಲಿಕ್ಕತ್ತದ. ಸೊ ದ ಕಿಂಗ್ he was not happy with this. ಅವನು ಖುಷಿ ಇರಲಿಲ್ಲ. ಸೊ ಮ್ಯಾಟರ್ ವಾಸ್ ಸೀರಿಯಸ್. It would never do. So the prince summoned his ministers and said to them, ಮತ್ತೆ ಮಿನಿಸ್ಟರ್ಸ್ ಅನ್ನ ಕರೀತಾನೆ, ಕರೆದು ಕೂಡಿಸಿ ಹೇಳ್ತಾನೆ, you must find some cheaper way of dealing with this rascal. ಈ ನೀಚ, ಈ ರಾಸ್ಕಲ್ ಜೋಡಿ ನನಗೆ ಸಾಕಾಗಿ ಹೋಗ್ಬಿಟ್ಟದೆ, ಮತ್ತೇನಾದ್ರೂ ನೀವು ಚೀಪ್ ವೇ ಹುಡುಕ್ರಿ, ಫೈಂಡ್ ಸಮ್ ವೆರಿ ಚೀಪ್ ವೇ. ಇದು ಬಹಳಷ್ಟು ಎಕ್ಸ್ಪೆನ್ಸಿವ್ ಅದ, 600 francs per year, ಇದು ಬೇಡ ಅಂತ ಹೇಳ್ತಾರೆ. The present plan is too expensive. And the ministers met and considered and reconsidered till one of them said, gentlemen, in my opinion, we must dismiss the guard. But then rejoined another. ಹೀಗೆಲ್ಲ ಮಂತ್ರಿಗಳ ಸಭೆ ಸೇರಿ ಫೈನಲ್ ಆಗಿ ಅವ್ರು ವಿಚಾರ ಮಾಡ್ತಾರೆ. ಅದರಲ್ಲಿ ಒಬ್ಬ ಮಂತ್ರಿ ಹೇಳ್ತಾನೆ, ಲೆಟ್ ಅಸ್ ಡಿಸ್ಮಿಸ್ ದ ಗಾರ್ಡ್, ಗಾರ್ಡನ್ನು ಡಿಸ್ಮಿಸ್ ಮಾಡೋಣ, ಅಟ್ಲೀಸ್ಟ್ ಅವ್ನ ಸ್ಯಾಲ್ರಿ ಅದು ಉಳಿತದೆ ನಮಗೆ ಅಂತಂದಾಗ ಮತ್ತೊಬ್ಬ ಮಂತ್ರಿ ಹೇಳ್ತಾನೆ, ಇಫ್ ಗಾರ್ಡ್ ಈಸ್ ಡಿಸ್ಮಿಸ್ಡ್, ಪೇಜ್ ಟರ್ನ್ ಮಾಡಿ, ಪೇಜ್ ನಂಬರ್ 10ಕ್ಕೆ ಬನ್ನಿ. ಇಫ್ ದ ಗಾರ್ಡ್ ಡಿಸ್ಮಿಸ್ ಆದರೆ ಇವ್ನು ಓಡ್ ಹೋಗಿಬಿಡ್ತಾನೆ ಕ್ರಿಮಿನಲ್, ದ ಫೆಲೋ ವಿಲ್ ರನ್ ಅವೇ. Well, said the first speaker, let him run away and be hanged to him. ಹೋಗಲಿ ಬಿಡಿ ಅವನು, ಲೆಟ್ ಹಿಮ್ ರನ್ ಅವೇ. ಸಮಾವ್ ಹೆಂಗೋ ಅವನಿಂದ ಸಾಕಾಗಿ ಹೋಗ್ಬಿಟ್ಟದೆ. ಈಗ ರಾಜನಿಗಾಗಲಿ ಮಿನಿಸ್ಟರ್ಸ್ಗಾಗಿ ಆಲ್ರೆಡಿ ದೇ ಹ್ಯಾವ್ ಗ್ಯಾದರ್ಡ್ ಹಿಯರ್ ಫಾರ್ 4 times ಓನ್ಲಿ ಟು ಥಿಂಕ್ ಅಬೌಟ್ ದಿಸ್ ಕ್ರಿಮಿನಲ್. ಈ ಕ್ರಿಮಿನಲ್ ಬಗ್ಗೆ ಥಿಂಕ್ ಮಾಡಲಿಕ್ಕೆ 4 ಸಲ ಕೂಡಿದ್ದಾರೆ, ಸಾಕಾಗಿ ಹೋಗ್ಬಿಟ್ಟಿದೆ. ಸಮ್ಹೌ ದೇ ವಾಂಟೆಡ್ ಟು ವಾಶ್ ದೇರ್ ಹ್ಯಾಂಡ್ಸ್ ಆಫ್ ಫ್ರಮ್ ದಿಸ್ ಕ್ರಿಮಿನಲ್. ಸೊ ಲೆಟ್ ಹಿಮ್ ರನ್ ಅವೇ, ಗಾರ್ಡನ್ನ ಡಿಸ್ಮಿಸ್ ಮಾಡಿ ಅವನು ಓಡೋಗ್ಲಿ, ಎಲ್ಲಾದರೂ ಹಾಳಾಗಿ ಹೋಗಲಿ ಅಂಥೇಳಿ ಅವರು ಡಿಸೈಡ್ ಮಾಡ್ತಾರೆ. ಸೊ ದೇ ರಿಪೋರ್ಟೆಡ್ ದ ರಿಸಲ್ಟ್ ಆಫ್ ದೇರ್ ಡೆಲಿಬ್ರೇಷನ್ಸ್ ಟು ದ ಕಿಂಗ್. ಲೆಟ್ ರಾಜನಿಗೆ ಈ ರೀತಿ ಹೇಳ್ತಾರೋ, ಗಾರ್ಡನ್ನ ಡಿಸ್ಮಿಸ್ ಮಾಡೋಣ್ರಿ, ಅವ್ನು ಓಡ್ ಹೋಗ್ತಾನೆ, ಲೆಟ್ ಹಿಮ್ ರನ್ ಅವೇ, ಹೇಗೋ ಹೋಗ್ತಾನೆ, ನಮ್ಮಿಂದ ಸಮಸ್ಯೆ ಹೋಗಿಬಿಡ್ತದೆ ಅಂತ ಹೇಳಿದಾಗ ದ ಕಿಂಗ್ ಅಗ್ರೀಡ್ ವಿತ್ ದೆಮ್, ರಾಜ ಒಪ್ಕೊಳ್ತಾನೆ. The guard was dismissed and they waited to see what would happen. All that happened was that at dinner time the criminal came out and not finding his guard, he went to the prince's kitchen to fetch his own dinner. So ಏನಾಗುತ್ತೆ ಇಲ್ಲಿ ಫೈನಲ್ ಆಗಿ ಗಾರ್ಡನ್ನು ಡಿಸ್ಮಿಸ್ ಮಾಡ್ತಾರೆ. ಡಿಸ್ಮಿಸ್ ಮಾಡಿದ ನಂತರ ಅಲ್ಲಿ ಕ್ರಿಮಿನಲ್ ನೋಡ್ತಾನೆ, ದೇರ್ ವಾಸ್ ನೋ ಗಾರ್ಡ್ ಇಲ್ಲ. ಯಾಕಂದ್ರೆ ಇದ್ದರೆ ಅವನೆಲ್ಲ ಆಹಾರವನ್ನು ತಂದು ಕೊಡ್ತಿದ್ದ, ಟೈಮ್ ಸರಿ ಬ್ರೇಕ್ಫಾಸ್ಟ್ ತಂದು ಕೊಡ್ತಿದ್ದ, ಲಂಚ್ ತಂದು ಕೊಡ್ತಿದ್ದ, ಡಿನ್ನರ್ ತಂದು ಕೊಡ್ತಿದ್ದ. ಬಟ್ ಈಗ ಗಾರ್ಡ್ ಇಲ್ಲ. ಸೊ ಏನು ಮಾಡ್ತಾನೆ, ತಾನೇ ಹೋಗ್ತಾನೆ, ಓಡ್ ಹೋಗೋದಿಲ್ಲ ಅವನು. ಹಿ ಡಿಡ್ ನಾಟ್ ರನ್ ಅವೇ. ಅವನೆಲ್ಲಿ ಹೋಗ್ತಾನೆ, ನೇರವಾಗಿ ಪ್ಯಾಲೇಸ್ ಕಿಚನ್ಗೆ ಹೋಗ್ತಾನೆ. He took what was given to him, returned to his prison. ಸೊ ಅಲ್ಲಿ ಹೋಗಿ ನಿಂತಾಗ ಆಹಾರಕ್ಕಾಗಿ ಬೇಡಿಕೆ ಇಡ್ತಾನೆ, ಆಹಾರ ಕೊಡ್ತಾರೆ, ನೇರವಾಗಿ ಬಂದು ತಾನೇ ಜೈಲಿನೊಳಗೆ ಬರ್ತಾನೆ. ಅಪರಾಧಿ ಓಡಿ ಹೋಗೋ ಬದಲು ಆಹಾರವನ್ನು ತೆಗೆದುಕೊಂಡು ತಾನೇ ಜೈಲಿನೊಳಗೆ ಬರ್ತಾನೆ. ರಿಟರ್ನ್ ಟು ದ ಪ್ರಿಸನ್, ಶಟ್ ದ ಡೋರ್ ಆನ್ ಹಿಮ್ಸೆಲ್ಫ್ ಆ್ಯಂಡ್ ಸ್ಟೇಡ್ ಇನ್ಸೈಡ್. ತಾನೇ ಬಾಗಿಲನ್ನು ಹಾಕ್ಕೊಂಡು ಒಳಗಡೆ ಕೂತ್ಕೊಳ್ತಾನೆ, ಓಡಿ ಹೋಗುವುದಿಲ್ಲ.
ನೆಕ್ಸ್ಟ್ ಡೇ ದ ಸೇಮ್ ಥಿಂಗ್ ಆಕರ್ಡ್. ಹೀಗೆ ಪ್ರತಿದಿನ ಹೀಗೆ ಇತ್ತು. ಪ್ಯಾಲೇಸ್ ಕಿಚನ್ಗೆ ಹೋಗ್ತಿದ್ದ, ಕೊಡ್ತಿದ್ರು, ತೊಗೊಂಡ್ಬರ್ತಿದ್ದ, ತಾನೇ ಬಾಗಿಲು ಹಾಕೊಂಡು ತಾನೇ ಒಳಗಡೆ ಕೂತ್ಕೊಳ್ತಿದ್ದ. ಹಿ ವೆಂಟ್ ಫಾರ್ ಹಿಸ್ ಫುಡ್ ಅಟ್ ದಿ ಪ್ರಾಪರ್ ಟೈಮ್, ಬಟ್ ಆಸ್ ಫಾರ್ ರನ್ನಿಂಗ್ ಅವೇ ಹಿ ಡಿಡ್ ನಾಟ್ ಶೋ ದ ಲೀಸ್ಟ್ ಸೈನ್ ಆಫ್ ಇಟ್. ವಾಟ್ ವಾಸ್ ಟು ಬಿ ಡನ್? ದೇ ಕನ್ಸಿಡರ್ಡ್ ದ ಮ್ಯಾಟರ್ ಅಗೇನ್. ಅವನು ಹೇಗೋ ಓಡಿ ಹೋಗ್ತಾನೆ, ಹೇಗೋ ಸಮಸ್ಯೆ ಬಗೆಹರಿತದಂತ ಅವ್ರು ತಿಳ್ಕೊಂಡಿದ್ರು. ಆದರೆ ಈಗೇನಾಯಿತು, ಅವನು ಓಡಿ ಹೋಗುವಂತಹ ಯಾವುದೇ ಇಂಟ್ರೆಸ್ಟನ್ನು ತೋರಿಸಲಿಲ್ಲ. ಕರೆಕ್ಟ್ ಟೈಮ್ ಹೋಗ್ತಿದ್ದ, ಪ್ಯಾಲೇಸ್ ಕಿಚನ್ ಹೋಗ್ತಿದ್ದ, ತನಗೆ ಆಹಾರ ಕೊಡ್ತಿದ್ರು, ತೊಗೊಂಡ್ಬರ್ತಿದ್ರು, ತಾನೇ ಡೋರನ್ನು ಹಾಕ್ಕೊಟ್ಟಿದ್ದ. ಬಟ್ ಹಿ ಡಿಡ್ ನಾಟ್ ಶೋ ಲೀಸ್ಟ್ ಇಂಟ್ರೆಸ್ಟ್. ಒಂದು ಸಣ್ಣ ಇಂಟ್ರೆಸ್ಟನ್ನು, ಆಸೆನೂ ಅವನು ತೋರಿಸಲಿಲ್ಲ. ಯಾವುದ್ರ ಬಗ್ಗೆ? ಓಡಿ ಹೋಗೋದ್ರ ಬಗ್ಗೆ. ಮತ್ತೆ ಸಮಸ್ಯೆ ಆಯಿತು, ಮತ್ತೆ ರಾಜನಿಗೆ. ಸೊ ವಿ ಶಾಲ್ ಹ್ಯಾವ್ ಟು ಟೆಲ್ ಹಿಮ್ ಸ್ಟ್ರೇಟ್ ಔಟ್, ಸೆಡ್ ದೇ, that we do not want to keep him. ಈಗ ಏನು ಡಿಸೈಡ್ ಮಾಡಿದ್ರಪ್ಪ ಅಂದ್ರೆ, ನೇರವಾಗಿ ಅವ್ನು ಹೇಳಿಬಿಡೋಣ. ಏನಂತ ಹೇಳಿ, ನೀನು ಓಡಿ ಹೋಗಪ್ಪ, ನೇರವಾಗಿ ಅವನಿಗೆ ಹೇಳಿಬಿಡೋಣ. ಏನಂತ ಹೇಳಿ, we shall have to tell him straight out, said they, that we do not want to keep him. So the minister of justice had him brought before him. ಸೊ ನನ್ನ ಮಿನಿಸ್ಟರ್ ಆಫ್ ಜಸ್ಟಿಸ್, ಕಾನೂನು ಮಂತ್ರಿ ಮುಂದೆ ಈ ಅಪರಾಧಿಯನ್ನು ತರಲಾಗ್ತದೆ. ಅವನನ್ನು ಕರ್ಕೊಂಡ್ಬರ್ತಾರೆ. ಅದಕ್ಕೆ ನೇರವಾಗಿ ಅವ್ನು ಹೇಳ್ಬಿಡೋದು. ಏನಂತ ಹೇಳಿ, ಹೋಗಪ್ಪ, ಸಾಕಾಗಿ ಹೋಗಿದ, ವಿ ಆರ್ ನಾಟ್ ಹ್ಯಾಪಿ, ವಿ ಡೋಂಟ್ ವಾಂಟ್ ಟು ಕೀಪ್ ಯು, ನೀನು ಹೋಗ್ಬಿಡು ಎಲ್ಲಾದರೂ ಅಂತ ಹೇಳಿ ಅವ್ನು ಹೇಳಲಿಕ್ಕೆ ಹಿ ವಾಸ್ ಬ್ರಾಟ್ ಬಿಫೋರ್ ದ ಮಿನಿಸ್ಟರ್ ಆಫ್ ಜಸ್ಟಿಸ್. ಕರ್ಕೊಂಡ್ಬರ್ತಾರೆ. ಸೊ ಕರ್ಕೊಂಡ್ಬಂದು ಏನು ಕೇಳ್ತಾರಪ್ಪ ಅವನಪ್ಪ ಅಂತಂದರೆ, ವೈ ಡು ಯು ನಾಟ್ ರನ್ ಅವೇ? ನೀನು ಏಕೆ ಓಡಿ ಹೋಗ್ತಾ ಇಲ್ಲ? ಮಿನಿಸ್ಟರ್ ಫಾರ್ ಜಸ್ಟಿಸ್ ಏನು ಕೇಳ್ತಾನೆ ಕ್ರಿಮಿನಲ್ನನ್ನು? Why do you not run away? Said the minister. There is no guard to keep you. You can go where you like and the prince will not mind. ನೋಡಿ ಸಮಸ್ಯೆ ಹೇಗಾಗುತ್ತೆ ಅಂತ ಹೇಳಿ. ಇನ್ಸ್ಟೆಡ್ ಆಫ್ ಕೀಪಿಂಗ್ ಆ್ಯಂಡ್ ಪನಿಷಿಂಗ್ ದಟ್ ಕ್ರಿಮಿನಲ್, ಇವರೇ ಏನು ಮಾಡ್ಲಿಕ್ಕತ್ತಿದ್ದಾರೆ, ಯಾಕೆ ಓಡಿ ಹೋಗ್ತಾ ಇಲ್ಲ? ವೈ ಯು ನಾಟ್ ರನ್ನಿಂಗ್ ಅವೇ? ನೀನು ಹೋದರೆ ರಾಜ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೀನು ಏಕೆ ಓಡಿ ಹೋಗ್ತಿಲ್ಲ? ಎಲ್ಲಿ ಬೇಕಾದರೂ, ಯು ಕ್ಯಾನ್ ಗೋ ಎನಿವೇರ್, ವೆರ್ ಎವರ್ ಯು ಲೈಕ್, ಯು ಕ್ಯಾನ್ ಗೋ ಅಂತ ಅವನಿಗೆ ನೇರವಾಗಿ ಹೇಳಲಾಗುತ್ತೆ. ಆದರೆ ಅವನು ಏಕೆ ಓಡಿ ಹೋಗುವುದಿಲ್ಲ ಅನ್ನಲಿಕ್ಕೆ ಅವನು ಕಾರಣ ಕೊಡ್ತಾನೆ. ಇದನ್ನು ಬಹಳ ಇಂಟ್ರೆಸ್ಟ್ ಆಗಿ ಬಹಳ ಲಕ್ಷ ಕೊಟ್ಟು ಕೇಳ್ರಿ, ಯಾಕಂದರೆ ಇದು 100% ನಿಮಗೆ ಎಕ್ಸಾಮ್ದಲ್ಲಿ 4 ಮಾರ್ಕ್ಸಿಗೆ ಬರುವಂತಹ ಪ್ರಶ್ನೆ. ಅಂದರೆ ಯಾವ ಕಾರಣಗಳನ್ನ ಕೊಡ್ತಾನೆ? ವೈ ಡಿಡ್ ದ ಕ್ರಿಮಿನಲ್ ನಾಟ್ ರನ್ ಅವೇ? ವಾಟ್ ವರ್ ದ ರೀಸನ್ಸ್ ಬಿಹೈಂಡ್ ಇಟ್? ಅದರ ಬಗ್ಗೆ ಏನು ಹೇಳ್ತಾನೆ ಅವನು. ಐ ಡೇರ್ ಸೇ ದ ಪ್ರಿನ್ಸ್ ವುಡ್ ನಾಟ್ ಮೈಂಡ್, ರಿಪ್ಲೈಡ್ ದ ಮ್ಯಾನ್, ಬಟ್ ಐ ಹ್ಯಾವ್ ನೋ ವೇರ್ ಟು ಗೋ. ನೋಡಿ, ನಾನು ಹೋದರೆ ರಾಜ ತಲೆ ಕೆಡಿಸೋಂತ ನನಗೆ ಗೊತ್ತಿಲ್ಲ, ಅಷ್ಟು ಧೈರ್ಯ ನನಗಿಲ್ಲ. ಆದರೆ ಏನು ಹೇಳ್ತಾನವ, ಐ ಹ್ಯಾವ್ ನೋ ವೇರ್ ಟು ಗೋ, ನನಗೆ ಎಲ್ಲಿ ಹೋಗಲಿಕ್ಕೆ ಸ್ಥಳನೇ ಇಲ್ಲ. ವಾಟ್ ಕ್ಯಾನ್ ಐ ಡೂ? ನಾನು ಏನು ಮಾಡಲಿ? ಯು ಹ್ಯಾವ್ ರೂಯಿನ್ಡ್ ಮೈ ಕ್ಯಾರೆಕ್ಟರ್ ಬೈ ಯುವರ್ ಸೆಂಟೆನ್ಸ್. ರೂಯಿನ್ಡ್ ಅಂದರೆ ನಾಶ ಮಾಡೋದು. ನೀವೇನು ಮಾಡಿದಿರಿ? ನನ್ನ ಮರ್ಯಾದೆಯನ್ನು, ನನ್ನ ಕ್ಯಾರೆಕ್ಟರನ್ನು ನಿಮ್ಮ ಶಿಕ್ಷೆಯಿಂದ, ನಿಮ್ಮ ದಂಡನೆಯಿಂದ, ನಿಮ್ಮ ಪನಿಷ್ಮೆಂಟಿಂದ ಅದನ್ನು ನಾಶ ಮಾಡಿದಿರಿ. ಆ್ಯಂಡ್ ಪೀಪಲ್ ವಿಲ್ ಟರ್ನ್ ದೇರ್ ಬ್ಯಾಕ್ಸ್ ಆನ್ ಮೀ. ಈಗ ನಾನು ಹೊರಗಡೆ ಹೋದರೆ ಜನ ನನಗೆ ಮುಖ ಕೊಟ್ಟು ಮಾತಾಡೋದಿಲ್ಲ. ನಾನೇನು ದೊಡ್ಡ ಶೂರ ಧೀರ ಅಂತೇಳಿ ನನಗೆ ಮಾತಾಡೋದಿಲ್ಲ. ಜೈಲಿಗೆ ಹೋಗಿ ಬಂದ ನೀನು ಅಂಥೇಳಿ ಎಲ್ಲರೂ ಏನು ಮಾಡ್ತಾರೆ, ನನ್ನನ್ನು ಯಾರೂ ಮಾತಾಡಿಸೋದಿಲ್ಲ, ಎಲ್ಲರೂ ನನ್ನಿಂದ ದೂರ ಇರ್ತಾರೆ. ದೇ ಟರ್ನ್ ದೇರ್ ಬ್ಯಾಕ್ಸ್ ಆನ್ ಮೀ. ಜನ ನೀವು ಮುಖ ಕೊಟ್ಟು ಮಾತಾಡೋದಿಲ್ಲ. ಬಿಸೈಡ್ಸ್ ಐ ಹ್ಯಾವ್ ಗಾಟ್ ಔಟ್ ಆಫ್ ದ ವೇ ಆಫ್ ವರ್ಕಿಂಗ್. ಈಗ ನಾನು 1 ವರ್ಷ ಈ ಸೆರೆಮನೆಯಲ್ಲಿ ಇದ್ದು ಸುಮ್ಮನೆ ಕುಂದ್ರದು ತಿನ್ನೋದು ಇದು ಮಾಡಿ ನನಗೆ ಕೆಲಸ ಮಾಡುವುದೇ ಮರೆತು ಹೋಗಿಬಿಟ್ಟಿದೆ. ಕೆಲಸ ಮಾಡೋದನ್ನೇ ಮರೆತು ಬಿಟ್ಟಿದ್ದೆ ನಾನು ಅಂತ ಹೇಳ್ತಾನೆ. ಯು ಹ್ಯಾವ್ ಟ್ರೀಟೆಡ್ ಮೀ ಬ್ಯಾಡ್ಲಿ. ಮತ್ತೆ ಅವರಿಗೆ ಪ್ರಶ್ನೆ ಮಾಡ್ತಾನವ, ನೀವು ಸರಿಯಾಗಿ ನನ್ನನ್ನು ನಡೆಸಿಕೊಂಡಿಲ್ಲ. ಇಟ್ ಈಸ್ ನಾಟ್ ಫೇರ್, ಇದು ಸರಿಯಲ್ಲ. ಇನ್ ದ ಫಸ್ಟ್ ಪ್ಲೇಸ್, ವೆನ್ ಒನ್ಸ್ ಯು ಸೆಂಟೆನ್ಸ್ಡ್ ಮೀ ಟು ಡೆತ್, ಯು ಆಟ್ ಟು ಹ್ಯಾವ್ ಎಕ್ಸಿಕ್ಯೂಟೆಡ್ ಮೀ. ಒಂದು ಕಡೆ ಹೇಳ್ತಾನವ, ನೀವು ನನಗೆ ಫಸ್ಟ್ ಏನು ನೀವು ನನಗೆ ಪನಿಷ್ಮೆಂಟ್ ಕೊಟ್ಟಿದ್ರಿ, ಮರಣದಂಡನೆ ಕೊಟ್ಟಿದ್ರಿ. ನೀವು ಮಾಡಬೇಕಾಗಿತ್ತು. ಯು ಶುಡ್ ಹ್ಯಾವ್ ಡನ್ ಇಟ್. ನೀವು ಯಾಕೆ ಮಾಡಲಿಲ್ಲ? ಮರಳಿ ಅವ್ರಿಗೆ ಪ್ರಶ್ನೆ ಹಾಕ್ಲಿಕ್ಕೆ ನಾನು. ಬಟ್ ಯು ಡಿಡ್ ನಾಟ್ ಡೂ ಇಟ್. ದಟ್ ಈಸ್ ಒನ್ ಥಿಂಗ್. ಐ ಡಿಡ್ ನಾಟ್ ಕಂಪ್ಲೇನ್ ಅಬೌಟ್ ದ್ಯಾಟ್. ನೀವು ಮರಣದಂಡನೆ ಕೊಡಲಿಲ್ಲ, ನಾನು ಅದಕ್ಕೆ ಯಾಕೆ ಕೊಡಲಿಲ್ಲ ಅಂತ ನಾನು ನಿಮಗೆ ಕೇಳಲಿಲ್ಲ ಅಂತ ಹೇಳ್ತಾನವ. ದೆನ್ ಯು ಸೆಂಟೆನ್ಸ್ಡ್ ಮೀ ಟು ಇಂಪ್ರಿಸನ್ಮೆಂಟ್ ಫಾರ್ ಲೈಫ್. ಆವಾಗ ಏನು ಮಾಡಿದ್ರಿ ನೀವು? ಜೀವಾವಧಿ ಶಿಕ್ಷೆಯನ್ನು ಕೊಟ್ರಿ. ಆ್ಯಂಡ್ ಪುಟ್ ಅ ಗಾರ್ಡ್ ಟು ಬ್ರಿಂಗ್ ಮೀ ಮೈ ಫುಡ್. ಮತ್ತು ಗಾರ್ಡನ್ನು ನೇಮಿಸಿದ್ರಿ. ಅವನು ನನಗೇನು ಮಾಡಿಕೊಡ್ತಿದ್ದ? ಪ್ಯಾಲೇಸ್ನಿಂದ ನನಗೆ ಅವನು ಫುಡ್ ತಂದು ಕೊಡ್ತಿದ್ದ.
ಬಟ್ ಆಫ್ಟರ್ ಅ ಟೈಮ್ ಯು ಟುಕ್ ಹಿಮ್ ಅವೇ. ಸ್ವಲ್ಪ ದಿನದ ನಂತರ ನೀವೇನು ಮಾಡಿದ್ರಿ, ನೀವು ಅವನನ್ನು ಡಿಸ್ಮಿಸ್ ಮಾಡಿಬಿಟ್ರಿ. ಐ ಹ್ಯಾಡ್ ಟು ಫೆಚ್ ಮೈ ಓನ್ ಫುಡ್. ನಾನು ಹೋಗಬೇಕಾಯ್ತು ಈಗ ಪ್ಯಾಲೇಸ್ ಕಿಚನ್ಗೆ ತರಲಿಕ್ಕೆ. ಹಿ ವಾಸ್ ದೇರ್ ಟು ಹೆಲ್ಪ್ ಮೀ, ಹಿ ವಾಸ್ ದೇರ್ ಟು ಅಸಿಸ್ಟ್ ಮೀ. ಹಿ ಯೂಸ್ ಟು ಬ್ರಿಂಗ್ ಫುಡ್ ಫ್ರಮ್ ಪ್ಯಾಲೇಸ್ ಕಿಚನ್ ಫಾರ್ ಮೀ. ಈಗ ಅವನು ಡಿಸ್ಮಿಸ್ ಮಾಡಿದ್ರಿ. ಐ ಹ್ಯಾಡ್ ಟು ಗೋ, ನಾನು ಹೋಗಬೇಕಾಯ್ತು ಅಂತೇಳಿ ಅವ್ರಿಗೆ ಮರು ಪ್ರಶ್ನೆ ಹಾಕ್ತಾನೆ. ಅಗೇನ್ ಐ ಡಿಡ್ ನಾಟ್ ಕಂಪ್ಲೇನ್. ನಾನೇ ಹೋಗಿ ತರ್ತಾ ಇದ್ದೇನೆ, ಅದಕ್ಕೂ ನಾನು ಕಂಪ್ಲೇಂಟ್ ಮಾಡಲಿಲ್ಲ ನಮಗೆ. ಬಟ್ ನವ್ ಯು ಆ್ಯಕ್ಚುಲಿ ವಾಂಟ್ ಮೀ ಟು ಗೋ ಅವೇ. ಆದರೆ ಈಗ ನೀವು ನಾನು ಹೋಗಬೇಕಂತ ಬಯಸ್ತಾ ಇದ್ದೀರಾ. ಐ ಕಾಂಟ್ ಅಗ್ರಿ ಟು ದಟ್. ನಾನು ಇದಕ್ಕೆ ಒಪ್ಪೋದಿಲ್ಲ. ಯು ಮೇ ಡೂ ಆ್ಯಸ್ ಯು ಲೈಕ್ ಬಟ್ ಐ ವಾಂಟ್ ಟು ಗೋ ಅವೇ. ನೀವು ಬೇಕಾದ ಮಾಡಿಕೊಡ್ರಿ, ನಾನು ಮಾತ್ರ ಎಲ್ಲೂ ಹೋಗುವುದಿಲ್ಲ ಅಂಥೇಳಿ ಅವನು ಫೈನಲ್ ಆಗಿ ಹೇಳ್ತಾನೆ. ಸೊ ವಾಟ್ ವಾಸ್ ಟು ಬಿ ಡನ್? ಈಗ ಏನು ಮಾಡಬೇಕು? ರಾಜನಿಗೆ ಮತ್ತೆ ದೊಡ್ಡ ತಲೆನೋವು. ಒನ್ಸ್ ಮೋರ್ ದ ಕೌನ್ಸಿಲ್ ವಾಸ್ ಸಮನ್ಡ್. ಮತ್ತೊಮ್ಮೆ ಮಿನಿಸ್ಟರ್ಸ್ನ ಸಭೆಯನ್ನು ಕರೀತಾನೆ. ವಾಟ್ ಕೋರ್ಸ್ ಕುಡ್ ದೇ ಅಡಾಪ್ಟ್? ಇನ್ನು ಯಾವ ಒಂದು ತಂತ್ರವನ್ನು ಅವರು ಅಳವಡಿಸಿಕೊಳ್ಬೇಕು, ಹೇಗೆ ಇವನಿಂದ ಅವರು ಪಾರಾಗಬೇಕು ಅನ್ನೋದನ್ನು ಮತ್ತೆ ವಿಚಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದ ಮ್ಯಾನ್ ವುಡ್ ನಾಟ್ ಗೋ. ಹೋಗ್ತಾ ಇಲ್ಲ. ದೆ ರಿಫ್ಲೆಕ್ಟೆಡ್ ಆ್ಯಂಡ್ ಕನ್ಸಿಡರ್ಡ್. ಮತ್ತೆ ವಿಚಾರ ಮಾಡಿ ಸಭೆ ಸೇರಿ ಇದನ್ನು ಮತ್ತೆ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ದ ಓನ್ಲಿ ವೇ ಟು ಗೆಟ್ ರಿಡ್ ಆಫ್ ಹಿಮ್. ಗೆಟ್ ರಿಡ್ ಆಫ್ ಹಿಮ್, ಆ ಶಬ್ದ ನೋಡಿ, ಗೆಟ್ ರಿಡ್ ಆಫ್ ಹಿಮ್ ಅಂದರೆ ಅದರಿಂದ ಮುಕ್ತಿ ಹೊಂದೋದು, ಅದರಿಂದ ದೂರ ಬರೋದು. ಈ ವ್ಯಕ್ತಿಯಿಂದ ಮುಕ್ತಿ ಹೊಂದೋದು ಹೆಂಗಪ್ಪ ಅಂತಂದರೆ, ದ ಓನ್ಲಿ ವೇ ಟು ಗೆಟ್ ರಿಡ್ ಆಫ್ ಹಿಮ್ ವಾಸ್ ಟು ಆಫರ್ ಹಿಮ್ ಅ ಪೆನ್ಷನ್. ಸೊ ಫೈನಲ್ ಆಗಿ ಏನು ಡಿಸೈಡ್ ಮಾಡ್ತಾರಪ್ಪ ಅಂತಂದರೆ, ಒಂದೇ ಒಂದು ದಾರಿ ಉಳಿದಿದ್ದ. ಇವನಿಂದ ನಮಗೆ ಮುಕ್ತಿ ಹೊಂದಬೇಕು, ಇವನಿಂದ ಸಾಕಾಗಿ ಹೋಗಿದ್ರೆ ನಮಗೆ ಇವ್ರು ಬೇಡ ಅಂತ ನಾವು ಕಳಿಸ್ಬೇಕಾದ್ರೆ ನಮಗಿರುವಂತಹ ಒಂದೇ ಮಾರ್ಗ ಏನಪ್ಪ ಅಂತಂದರೆ, ಇವನಿಗೆ ನಾವು ಪೆನ್ಷನ್ ಕೊಟ್ಬಿಡೋಣ. ನೋಡಿ, ಸರ್ಕಾರಕ್ಕೋಸ್ಕರ ಅಥವಾ ರಾಜ್ಯಕ್ಕೋಸ್ಕರ ತಮ್ಮ ಸೇವೆ ಮಾಡಿದವರಿಗೆ ಪೆನ್ಷನ್ ಕೊಡ್ತಾರೆ. ಆದರೆ ಇಲ್ಲಿ ಒಬ್ಬ ಕೊಲೆಗಾರನಿಗೆ, ಮರ್ಡರ್ ಮಾಡಿದಂಥ ವ್ಯಕ್ತಿಗೆ ಇವರು ಪೆನ್ಷನ್ ಕೊಡಲಿಕ್ಕೆ ಹೊರಟಿದ್ದಾರೆ. ಆ್ಯಂಡ್ ಸೊ ದೇ ರಿಪೋರ್ಟೆಡ್ ಟು ದ ಪ್ರಿನ್ಸ್. ದೇರ್ ಇಸ್ ನಥಿಂಗ್ ಎಲ್ಸ್ ಫಾರ್ ಇಟ್ ಸೆಡ್ ದೇ. ಇದನ್ನು ರಾಜನಿಗೆ ಹೋಗಿ ಹೇಳ್ತಾರೆ, ಸರ್ ಇದನ್ನು ಬಿಟ್ಟರೆ ಮತ್ತೆ ಬೇರೆ ದಾರಿನೇ ಇಲ್ಲ. ದಿಸ್ ಇಸ್ ದ ಓನ್ಲಿ ಒನ್ ವೇ ಟು ಗೆಟ್ ರಿಡ್ ಆಫ್ ದಟ್ ಫೆಲೋ. ಸೊ ನಾವೇನು ಮಾಡಬೇಕೀಗ? ಪೆನ್ಷನ್ ಕೊಡಬೇಕು ಅಂತ ಹೇಳಿದ್ರೆ, ವಿ ಮಸ್ಟ್ ಗೆಟ್ ರಿಡ್ ಆಫ್ ಹಿಮ್ ಸಮ್ ಹೌ. ಹೆಂಗಾದರೂ ಮಾಡಿ ಅವನನ್ನು ನಾವು ಸಾಕಾಗಿ ಹೋಗಿದ್ದು ಅವನನ್ನು ತಪ್ಪಿಸಿಕೊಳ್ಳೋಣ ಅಂತ ವಿಚಾರ ಮಾಡ್ತಾರೆ. ದ ಸಮ್ ಫಿಕ್ಸ್ಡ್ ವಾಸ್ 600 francs. 600 francs. ಎಷ್ಟು ಕೊಡಬೇಕು ಪೆನ್ಷನ್ ಒಂದು ವರ್ಷಕ್ಕೆ ನಿರ್ಧಾರ ಮಾಡಿದಾಗ 600 francs ಕೊಡೋಣ ಅಂತ ಹೇಳಿ ನಿರ್ಧಾರ ಆಗುತ್ತೆ. ಆ್ಯಂಡ್ ದಿಸ್ ವಾಸ್ ಅನೌನ್ಸ್ಡ್ ಟು ದ ಪ್ರಿಸ್ನರ್. ಇದನ್ನು ಒಬ್ಬ ಕೈದಿಗೆ ಹೇಳಲಾಗುತ್ತೆ. ಏನಂತ ಹೇಳಿ, ನಿನಗೆ ವಾರ್ಷಿಕ 600 ಪೆನ್ಷನ್ ಕೊಡ್ತೀವಿ ಅಂಥೇಳಿ. ಅಷ್ಟಕ್ಕೆ ಅವನು ರೆಡಿ ಆಗಲಿಲ್ಲ ಹೋಗಲಿಕ್ಕೆ. ಅವನು ಹೋಗುವಾಗ ಒಂದು ಕಂಡೀಷನ್ ಹಾಕ್ತಾನೆ. ಏನಂಥೇಳಿ, ಆ್ಯಸ್ ಲಾಂಗ್ ಆ್ಯಸ್ ಯು ಪೇ ದ ಪೆನ್ಷನ್ ದ ಸಮ್ಸ್ ಆಫ್ 600 rupees ರೆಗ್ಯುಲರ್ಲಿ, ನೀವು ರೆಗ್ಯುಲರ್ ಆಗಿ ಕೊಡ್ತೀರಿ ಅಂದರೆ ಮಾತ್ರ ನಾನು ಹೋಗ್ತೀನಿ, ಅಂದರೆ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ ನಾವು. ಅವಾಗ ಏನಾಗುತ್ತೆ, ರಾಜ ಒಪ್ಕೊಳ್ತಾನೆ. ಸೊ ಹೋಗುವಾಗ 1/3 ಆಫ್ ಹೀಸ್ ಆನ್ಯುವಿಟಿ, ಅವನ ವಾರ್ಷಿಕ ಪೆನ್ಷನ್ನ 1/3, 3/1 ಭಾಗವನ್ನು ಇಸ್ಕೊಂಡು ಅಡ್ವಾನ್ಸ್ ಆಗಿ ಇಸ್ಕೊಂಡು ರಾಜನ ವ್ಯಾಪ್ತಿಯನ್ನು ಬಿಟ್ಟು ಹೋಗ್ತಾನೆ. ಸೊ ಲಾಸ್ಟ್ ಪ್ಯಾರಾಗ್ ಬನ್ನಿ. ಸೊ ದ ಮ್ಯಾಟರ್ ವಾಸ್ ಸೆಟಲ್ಡ್. ಹಿ ರಿಸೀವ್ಡ್ 1/3 ಆಫ್ ಹಿಸ್ ಆನ್ಯುವಿಟಿ ಇನ್ ಅಡ್ವಾನ್ಸ್ ಆ್ಯಂಡ್ ಲೆಫ್ಟ್ ದ ಕಿಂಗ್ಸ್ ಡೊಮಿನಿಯನ್ಸ್. ರಾಜನ ಆ ಒಂದು ವ್ಯಾಪ್ತಿಯನ್ನು ಬಿಟ್ಟು, ಅವನ ಸರಹದ್ದನ್ನು ಬಿಟ್ಟು ಹೊರಗಡೆ ಹೋಗ್ತಾನೆ. ಇಟ್ ವಾಸ್ ಓನ್ಲಿ ಅ ಕ್ವಾರ್ಟರ್ ಆಫ್ ಆನ್ ಅವರ್ ಬೈ ರೈಲಿಂದ ಹೋದರೆ ಜಸ್ಟ್ ಒಂದು 15 minutes ಆಗುತ್ತೆ. ಅಷ್ಟು ಪುಟ್ಟ ಸಾಮ್ರಾಜ್ಯದು. ಹೋಗ್ತಾನೆ ಅವನ ಸಾಮ್ರಾಜ್ಯ ಬಿಟ್ಟು, ಸರಹದ್ದನ್ನು ಬಿಟ್ಟು. ಹಿ ಎಮಿಗ್ರೇಟೆಡ್ ಆ್ಯಂಡ್ ಸೆಟಲ್ಡ್ ಜಸ್ಟ್ ಅಕ್ರಾಸ್ ದ ಫ್ರಾಂಟಿಯರ್. ಫ್ರಾಂಟಿಯರ್ ಅಂದರೆ ಸರಹದ್ದಿನ ಮುಂಭಾಗ, ಸರಹದ್ದಿನ ಲೈನ್ ಅದು. ಅದರ ಪಕ್ಕದಲ್ಲೇ, ಇವನ ರಾಜ್ಯದ ಸರಹದ್ದಿನ ಪಕ್ಕದಲ್ಲೇ ಅಲ್ಲಿ ಸೆಟ್ಲ್ ಆಗ್ತಾನೆ. ಹೇಗೆ ಸೆಟ್ಲ್ ಆಗ್ತಾನೆ? ವೇರ್ ಹಿ ಬಾಟ್ ಅ ಬಿಟ್ ಆಫ್ ಲ್ಯಾಂಡ್. ಸ್ವಲ್ಪ ಭೂಮಿಯನ್ನು ಖರೀದಿ ಮಾಡ್ತಾನೆ. ಹಿ ಆಲ್ವೇಸ್ ಗೋಸ್ ಅಟ್ ದಿ ಬಿಟ್ ಆಫ್ ಲ್ಯಾಂಡ್, ಸ್ಟಾರ್ಟೆಡ್ ಮಾರ್ಕೆಟ್ ಗಾರ್ಡನಿಂಗ್ ಆ್ಯಂಡ್ ನೌ ಲಿವ್ಸ್ ಕಂಫರ್ಟೇಬಲಿ. ವೆಜಿಟೇಬಲ್ಸು, ಫ್ಲವರ್ಸು ಇವನ್ನೆಲ್ಲ ಬೆಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಭೂಮಿಯನ್ನು ತಗೊಂಡು ತನ್ನ ಜೀವನವನ್ನು ಕಂಫರ್ಟೇಬಲ್ ಆಗಿ ಅವನು ನಡೆಸಲಿಕ್ಕೆ ಸ್ಟಾರ್ಟ್ ಮಾಡಿದ. ಸೊ ಎವ್ರಿ ಇಯರ್ ಕರೆಕ್ಟ್ ಟೈಮ್ಗೆ ತನ್ನ ಪೆನ್ಷನ್ ಇಟ್ಕೊಳ್ಳಿಕ್ಕೆ ಪ್ಯಾಲೇಸಿಗೆ ಹೋಗ್ತಾ ಇದ್ದ. ಇಸ್ಕೊಂಡ ನಂತರ ಹ್ಯಾವಿಂಗ್ ರಿಸೀವ್ಡ್ ಹಿಸ್ ಪೆನ್ಷನ್ ಗೇಮಿಂಗ್ ಹೌಸ್ಗೆ ಹೋಗ್ತಾ ಇದ್ದ. ಅಲ್ಲಿ ರೌಲೆಟ್ ಆಡ್ತಿದ್ದ. ಸಮ್ ಟೈಮ್ 2 or 3 francs ಅಲ್ಲಿ ಅವನು
ಜೂಜ್ ಆಡ್ತಿದ್ದ, ಸಮ್ ಟೈಮ್ ವಿನ್ ಆಗ್ತಿದ್ದ, ಸಮ್ ಟೈಮ್ ಕಳ್ಕೊಳ್ತಿದ್ದ. ಈ ರೀತಿ ಅವನು ತನ್ನ ಜೀವನವನ್ನು ಸುಖವಾಗಿ ಕಳೀತಾನೆ. ಸೊ ಲಾಸ್ಟಿಗೆ ಏನು ಹೇಳ್ತಾನಪ್ಪ ಅಂತಂದ್ರೆ, ಅವನು ಮೊನಾಕೋದಂತಹ ದುರ್ಬಲ ಅನ್ನೋದಕ್ಕಿಂತ ಅತಿಯಾಗಿ ಮಾಡಲಿಕ್ಕೆ ಹೋಗ್ತಾರೆ ಅಂತಹ ದೇಶದಲ್ಲಿ ಅವನು ತಪ್ಪು ಮಾಡಿದ, ಬದುಕಿಕೊಂಡ. ಅಕಸ್ಮಾತ್ ಆಗಿ ಕಾನೂನುಗಳು ಸ್ಟ್ರಾಂಗ್ ಇರುವಂತಹ ಅಥವಾ ಅವರು ಕಾನೂನುಗಳನ್ನು ಶಿಕ್ಷೆ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡಲಾರದಂತಹ ದೇಶಗಳಲ್ಲಿ ಅವನು ಈ ರೀತಿ ತಪ್ಪು ಮಾಡಿದರೆ ಯಾವಾಗಲೂ ಅವನಿಗೆ ಮರಣದಂಡನೆಯನ್ನು ಕೊಡ್ತಾ ಇದ್ರು. ಸೊ ಇಲ್ಲಿ ಟೂ ಡಿಯರ್ ಪಾಠದ ಅರ್ಥ ಏನಪ್ಪ ಅಂತಂದರೆ, ಟೂ ಎಕ್ಸ್ಪೆನ್ಸಿವ್, ತುಂಬ ಖರ್ಚುದಾಯಕ, ನಾವು ಯಾವುದನ್ನು ಅತಿಯಾಗಿ ಮಾಡಲಿಕ್ಕೆ ಹೋಗಬಾರದು ಅನ್ನೋದು ಈ ಪಾಠದ ಅರ್ಥ. ಸೊ ಈಗ ಶಾರ್ಟ್ ಆಗಿ ನಿಮಗೆ ಇಂಗ್ಲೀಷ್ನಲ್ಲಿ ಹೇಳ್ತೀನಿ. ಲೆಟ್ ಮಿ ಎಕ್ಸ್ಪ್ಲೇನ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಸ್. ಸೊ ದ ಸೆಕೆಂಡ್ ಹಿಚ್ ಏನಪ್ಪಾ ಅಂತಂದ್ರೆ, ದೇರ್ ವಾಸ್ ನೋ ಸೂಟೇಬಲ್ ಪ್ರಿಸನ್ ಟು ಕೀಪ್ ದ ಕ್ರಿಮಿನಲ್ ಹೂ ವಾಸ್ ಸೆಂಟೆನ್ಸ್ಡ್ ಫಾರ್ ಲೈಫ್. ಜೀವಾವಧಿ ಶಿಕ್ಷೆಯನ್ನೇ ಆದಂಥ ವ್ಯಕ್ತಿ ಇಟ್ಕೊಳ್ಳುವಂಥ ಸೂಟೇಬಲ್ ಪ್ರಿಸನ್ ಇರಲಿಲ್ಲ. ಸೊ ಏನು ಮಾಡ್ತಾರೆ, ಈಗ ಒಂದು ರೂಮನ್ನು ಮ್ಯಾನೇಜ್ ಮಾಡ್ತಾರೆ. ಅ ಗಾರ್ಡ್ ವಾಸ್ ಹೈಯರ್ಡ್, ಒಬ್ಬ ಗಾರ್ಡನ್ನು ನೇಮಿಸಿಕೊಳ್ತಾರೆ. ಆ್ಯಂಡ್ ದ ಡ್ಯೂಟಿ ಆಫ್ ದಟ್ ಗಾರ್ಡ್ ವಾಸ್ ಟು ಕೀಪ್ ಅನ್ ಐ ಓವರ್ ದಿಸ್ ಕ್ರಿಮಿನಲ್ ಆ್ಯಂಡ್ ಟು ಫೆಚ್ ಫುಡ್ ಫ್ರಮ್ ಪ್ಯಾಲೇಸ್ ಕಿಚನ್. ಟು ವಾಚ್ ಆ್ಯಂಡ್ ಟು ಫೆಚ್ ಫುಡ್ ಫ್ರಮ್ ಪ್ಯಾಲೇಸ್ ಕಿಚನ್. ಸೊ ಈಗೇನಾಗುತ್ತೆ, ಇದೇ ರೀತಿ ಮಂತ್ ಆಫ್ಟರ್ ಮಂತ್ a year rolled, and when the king was looking at the expenditure of the entire year, he noticed new column in his expenditure book, and that column included man's food and special guard, and the sum of that was the ಖರ್ಚಾಗಿತ್ತು, ಎಕ್ಸ್ಪೆಂಡಿಚರ್ ಎಷ್ಟಾಗಿತ್ತಪ್ಪ ಅಂತಂದರೆ 600 francs per year. So again the king was not happy because the criminal was still young and healthy and he could live more than 50 years more. So he considered the matter very seriously. Again he asked his ministers to find some other cheaper way. The present plan was too expensive and he asked them to find some new other ways. So it was decided, ministers gathered and it was decided to dismiss the guard. Another minister said, if the guard was dismissed, the fellow would run away. So they wanted that only. They wanted the criminal to run away. So the guard was dismissed, but the criminal did not show any interest to run away. When he looked, there was no any that guard. He straight away went to the palace kitchen, received what was given to him, and straight away returned to his prison and shut the door on himself. But he did not show any interest to run away. So what could be done? Again, it was a big problem and headache for the administration of Monaco. So it was decided to tell him straight away that he should run away. So he was brought before the law minister. And when minister asked him to run away, the criminal said he was not at all interested to do that. And he put some reasons why he did not show any interest. Here he says he did not have any place to go. He said he had nowhere to go. ಮೊದಲನೇದು, he had nowhere to go, ಅವನಿಗೆ ಎಲ್ಲಿ ಹೋಗಲಿಕ್ಕೆ ಜಾಗ ಇರಲಿಲ್ಲ. Second reason, his character was ruined by their sentence. ಅವರ ಶಿಕ್ಷೆಯಿಂದ ಇವರ ಕ್ಯಾರೆಕ್ಟರ್ ಮರ್ಯಾದೆ ಹಾಳಾಗಿತ್ತು. ಮೂರನೇದು ಏನಪ್ಪ ಅಂದ್ರೆ, ಪೀಪಲ್ ವುಡ್ ಟರ್ನ್ ದೇರ್ ಬ್ಯಾಕ್ಸ್ ಆನ್ ಹಿಮ್, ಜನ ಮುಖ ಕೊಟ್ಟು ಮಾತಾಡೋದಿಲ್ಲ. ನಾಲ್ಕನೇದು ಏನಪ್ಪ ಅಂತಂದರೆ, ಹಿ ಹ್ಯಾಡ್ ಫಾರ್ಗಾಟನ್ ದ ವೇ ಆಫ್ ವರ್ಕಿಂಗ್, ಕೆಲಸ ಮಾಡೋದನ್ನು ಮರೆತು ಬಿಟ್ಟಿದ್ದ. ಈ ನಾಲ್ಕು ಮುಖ್ಯ ಕಾರಣಗಳನ್ನು ಹೇಳ್ತಾನೆ. ಮತ್ತು ಅವ್ರಿಗೆ ಪ್ರಶ್ನೆ ಹಾಕ್ತಾನವ, ದೇ ಡಿಡ್ ನಾಟ್ ಟ್ರೀಟ್ ಹಿಮ್ ಇನ್ ಅ ವೆರಿ ಗುಡ್ ಮ್ಯಾನರ್, ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡಿಲ್ಲ ಅಂತ ಹೇಳ್ತಾನೆ. ಅನ್ಫೇರ್ ಅಂತ ಹೇಳ್ತಾನೆ. ಯಾಕಂದರೆ ವಿತೌಟ್ ಹೀಸ್ ಕಾನ್ಸಿಯಸ್ಲಿ, ವಿತೌಟ್ ಹೀಸ್ ನೋಟಿಸ್, ದೇ ಡಿಸ್ಮಿಸ್ ದ ಗಾಡ್ ಆ್ಯಂಡ್ ದೇ ಫೇಲ್ ಟು ಎಕ್ಸಿಕ್ಯೂಟ್ ದೇರ್ ಪನಿಷ್ಮೆಂಟ್ಸ್. ಅವ್ರು ಫೇಲ್ ಆದರು ಅಂತೇಳಿ ಅವ್ರಿಗೆ ಹೊಳೆ ಅವ್ರ ತಪ್ಪಿನ ಅರಿವನ್ನು ಹೇಳ್ತಾನೆ. ಸೊ ಫೈನಲ್ ಆಗಿ ಹೇಳ್ತಾನೆ, he did not have any interest to run away. So again it was a big problem to the king of Monaco. So finally he assembled his ministers to find any way to get rid of this person. So it was decided finally to offer him pension, and the sum
of 600 was fixed to offer him as a pension. So at last the king agreed to go with the condition that as long as they provide his pension regularly, they give his pension regularly, he would not mind to go, and he decided to go, accepted to go. So he received 1/3 of his annuity, left the king's dominion, settled across the frontier, and there he bought a bit of land, started market gardening, and lived his life very comfortably and happily. Finally, every year he used to go to the palace to receive his pension regularly. After receiving it, he used to visit to the gaming house. He used to stake 2 or 3 francs. Sometimes he won, sometimes he lost. In this way, he led his life comfortably at last. ಸೊ ಇದು ಈ ಒಂದು ಪಾಠದ ತಾತ್ಪರ್ಯ ಆಗಿತ್ತು. ಇದನ್ನು ಓದ್ಕೊಳ್ಳಿ, ಮತ್ತೆ ಮತ್ತೆ ಕೇಳಿ, ಲೈನನ್ನು ಸರಿಯಾಗಿ ಓದ್ಕೊಳ್ಳಿ, ಸ್ವಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್. ಸೊ ಇದು ಪ್ರಾಕ್ಟೀಸ್ ಮಾಡಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ಕ್ಲಿಯರ್ಲಿ ಆ್ಯಂಡ್ ಟ್ರೈ ಟು ರೈಟ್ ಇಟ್ ವೆಲ್ so that you can get good percentage in your examination. Thank you very much.